ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. Sorry? I am not against anybody. ಅವ್ರಿಗೆ ನಾನು ಇಫ್ ದೇರ್ ಅಗೇನ್ಸ್ಟ್ ಮೀ ಐ ಕ್ಯಾಂಟ್ ಹೆಲ್ಪ್ ಇಟ್. ಏನೋ ಇದೆ, ನಾನು ಹೇಳ್ತಾ ಇದ್ದಂಗೆ ಇನ್ನೂ ಕಲಿತಾ ಇದ್ದೀನಿ ಸರ್. ಇನ್ನು 3-4 ದಿನ ಆಗಿದೆ ಚಾರ್ಜ್ ತೊಗೊಂಡು. ಇಲ್ಲ, ಯೂನಿಟ್ ವೈಸ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 8 ದಿನ ಆಗುತ್ತೆ, ಯಾಕಂದರೆ ಸುಮಾರು 16-18 ಯೂನಿಟ್ ಬರ್ತದೆ. ಒಂದೊಂದು ಯೂನಿಟಿಗೆ ಒಂದೊಂದು ದಿನ ಅಂದ್ರೂ ಒಂದು 15 ದಿನ ಬೇಕಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ ಸರ್. ಸಚಿವರ ಖಾತೆಗಳ ಸಮಾಧಾನ ಎಲ್ಲಿದೆ? ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಕೃಷ್ಣ ಬೈರೇಗೌಡ ಡೆಲ್ಲಿಗೆ ಹೋಗಿದ್ದಾರೆ. ನೋಡಿ, ಇವರೇ ಏನಿದ್ರು ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡೋಕ್ಕೆ ದೇವ್ರ ಕಡೆಯಿಂದನೇ ಆಗಲ್ಲ ಅಂದರೆ ನಮ್ಮ ಕಡೆಯಿಂದನೇ ಆಗ್ತದೆ. ಆಮೇಲೆ ಅಂಥದ್ದು ಯಾವುದೂ ಗೊಂದಲ ಇಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಸ್ಪಷ್ಟವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೃಷ್ಣ ಅವರು ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಬಟ್ ಏನೇ ಇದ್ರೂ ಕೂಡ CM ಹತ್ರ ಮಾತಾಡ್ತಾರೆ. ಅದರಲ್ಲಿ ಏನಿದೆ? CM DCM ಡೆಲ್ಲಿ ಹೋಗಿದ್ದಾರೆ. ಅದೇ ಅವರು ಹೋಗಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಭಾಳ ಸ್ಪಷ್ಟವಾದಂಥ ಏನೋ ಅವ್ರ ದಿನಚರಿ ಇದೆ ಅಲ್ಲ. ಯೂತ್ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, NSUI ಆಫೀಸಿಗೆ ಹೋಗ್ತಾ ಇದ್ದಾರೆ, ನಮ್ಮ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಸ್ಪೆಸಿಫಿಕ್ ಪ್ರೋಗ್ರಾಮ್ ಇದೆ. ನಾಳೆ ನೀತಿ ಆಯೋಗದ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದಾರೆ. ಮಧ್ಯಪ್ರದೇಶ ನಾಮಪತ್ರ ತಿರಸ್ಕಾರ ಆಗಿದೆ. ನೋಡಿ, ಇದು ಭಾಳ ಸ್ಪಷ್ಟವಾಗಿ ಚುನಾವಣೆ ಆಯೋಗಗಳನ್ನು ಅವರು ಹತೋಟಿಗೆ ತೊಗೊಂಡ್ಬಿಟ್ಟಿದ್ದಾರೆ ಆಗಲೇ. ಮೊದಲನೇದು ಫಸ್ಟು EVM ಟ್ರೈ ಮಾಡಿದ್ರು. ಅದ್ರ ಮೇಲೆ ಸಿಕ್ಕಾಕೊಂಡಾಗ ಫಾರ್ಮ್ 6-7 ಮಿಸ್ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಚೀಫ್ ಎಲೆಕ್ಷನ್ ಕಮಿಷನ್ ನೇಮಕಾತಿನಲ್ಲಿ ಕೂಡ ಬದಲಾವಣೆ ತಂದರು. ಅದಾದಮೇಲೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಅದಾದಮೇಲೆ SIR ತಂದಿದ್ದು. ಬೆಂಗಾಲ್ ಇರ್ಬೋದು, ನಿಮ್ಮ ತಮಿಳ್ನಾಡು ಇರ್ಬೋದು, ನಿಮ್ಮ ಬಿಹಾರ್ ಇರ್ಬೋದು. ಏನಾಗಿದೆ ಅಂತ ಗೊತ್ತಿದೆ. ಅದನ್ನು ಕೂಡ ಯಾವ ರೀತಿ ತಿರ್ಚಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ತೆಗೆಸ್ಕೊಂಡಿದ್ರೆ ಅದನ್ನು ಕೂಡ ಗೊತ್ತಿದೆ. ವೋಟ್ ಚೋರಿ ಆಯಿತು. ಇವಾಗ ನಾಮಪತ್ರನೇ ಕದಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಇದೆ, ಒಂದು ಕಾನೂನಿದೆ, ಒಂದು ಸಂವಿಧಾನದ ಅಡಿನಲ್ಲಿ ಕೆಲವು ನಿಯಮಗಳಿದೆ. ಅದನ್ನು ಕೂಡ ಗಾಳಿಗೆ ತೂರ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ಚುನಾವಣೆ ಆಯೋಗ ಅವ್ರ ಕೈಗೊಂಬೆ ಆಗಿದೆ ಅಂತ ನೀವು ಯೋಚನೆ ಮಾಡ್ಬೋದು.